ಸೊ ಇಲ್ಲಿ ಸಿನಿಮಾ ಹೆಸರು ಅಣ್ಣವ್ರ ಫ್ಯಾನ ನೋಡಿದಿರ ಒಂದ್ಸತಿ ಅವಾಗ ಬೆಂಗಳೂರು ನಂದ ಹೋಟ್ಲು ಗಾಂಧಿನಗರದಾಗ ಇತ್ತು. ಕಡ್ಲೆಪುರಿ ಹಾರ ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ ಕೈಸಿಲು ಕಡ್ಲೆಪುರಿ ಹಾರ. ನನ್ನ ಫೇವ್ರೇಟ್ ಫಿಲಂ ಅಣ್ಣವ್ರಲ್ಲಿ ಯಾವ್ದು ಅಂದ್ರೆ ಕಸ್ತೂರಿ ನಿವಾಸ. ಆಯ್ತಾಯ್ತು. ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ರ ಎಲ್ರು ಸಕ್ಕದಾಗಿದ್ರ ಅಂತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ತು ನಾವ್ ಎಲ್ಲಿ ಹೋಗ್ತಿದೀವಿ ಅಂದ್ರೆ ಸೊ ಇವತ್ತು ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ ಎಲ್ರು ಸಕ್ಕದಾಗಿದ್ದೀರ ಅಂತ ಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ತು ನಾವು ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ತಾ ಇದೀವಿ. ಸೊ ಏನ್ಕೆ ಅಂದ್ರೆ ಇವತ್ತು ಅಣ್ಣವ್ರ ಬರ್ತಡೆ. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹೊತ್ತು ಟೈಮ್ ನ ಅಲ್ಲಿ ಕಳೆಯೋಣ, ಹೆಂಗಿದ್ರು ಮನೆ ತವಿದ್ವಲ್ಲ ಅಂತ ನಾನು ನಮ್ಮಮ್ಮ ಹೋಗ್ತಿದೀವಿ. ಸೊ ನಾನು ಒಬ್ನೇ ಹೋಗೋ ಪ್ಲಾನ್ ಅಲ್ಲಿ ಇದ್ದೆ, ನಾನು ನನ್ನ ಫ್ರೆಂಡ್ಸ್. ಅವರು ಬರಲ್ಲ ಅಂತ ಕೈ ಕೊಟ್ರು, ಮತ್ತೆ ನಾನು ಒಬ್ನೇ ಹೋಗೋಣ ಅನ್ಕೊಂಡಿದ್ದೆ. ಅಷ್ಟಲ್ಲಿ ನಮ್ಮಮ್ಮ ನಾನು ಬರ್ತೀನಿ ಹೋಗೋಣ ನಡಿ ಅಂತ. ಸೊ ಅದಕ್ಕೋಸ್ಕರ ನಾನು ನಮ್ಮಮ್ಮ ಇಬ್ರು ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ಇವಾಗ ಬೇಗ ಹೋಗ್ಬಿಟ್ಟು ಬೇಗ ಬರ್ಬೇಕು, ಏನಕಂದ್ರೆ ಒಂದ್ ಸ್ವಲ್ಪ ಕೆಲಸ ಐತೆ, ಹೊರಗಡೆ ಹೋಗ್ಬೇಕು ನಾನು, ಅದಕ್ಕೋಸ್ಕರ. ಸೊ ಬನ್ನಿ ಗೈಸ್ ಹೋಗೋಣ, ಒಂದ್ ಸ್ವಲ್ಪ ಹೊತ್ತು ಟೈಮ್ ಕಳೆಯೋಣ ಅಲ್ಲಿ. ಗೈಸ್ ಹೊರಗಡೆ ಎಷ್ಟು ಬಿಸಿಲೈತೆ ನೋಡ್ರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಈ ಬಿಸಿಲಲ್ಲಿ ಗಾರೆ ಕೆಲಸ ಮಾಡೋರವರೆಲ್ಲ ಎಷ್ಟು ಕಷ್ಟ ಪಡ್ತಾರಮ್ಮ. ನೀನು ನಾನೇನೋ ಕುತ್ಕೋತೀವಿ ಮನೇಲಿ, ಅವಾಗ ಹೇಳ್ತಿರೋದು ರಿಯಾಲಿಟಿ ತಾನೇ ಅಮ್ಮ, ರಿಯಾಲಿಟಿ ಹೇಳ್ತಿರೋದು. ಕಣ್ಣೇ ಇವಾಗೆಲ್ಲ ಟಿವಿ ನೈನಲ್ಲೆಲ್ಲ ತೋರಿಸ್ತಾರಲ್ಲ, ಅದೇನ ಸಣ್ಣ ಸ್ಲೋಕ್ ಆಗುತ್ತೆ, ಬಿಸಿಲಿಗೆ ಹೋಗ್ಬೇಡಿ ಅಂತ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ಬಿಸಿಲಲ್ಲಿ ಎಮ್ಮೆ ಮೇಯಿಸೋದು, ಹುಲ್ ಕೀಳೋದು, ಹೊಲದಲ್ಲೆಲ್ಲ ಕೆಲಸ ಮಾಡಿ ಕಳೆ ಕೀಳೋದು ಎಲ್ಲ. ಅವಾಗ ವೆದರ್ ಫುಡ್ ನಮ್ ಬಾಡಿಗಳು ಹಂಗಿತ್ತು. ಇನ್ನ ಬಿಸಿಲು ಪಾಪ ಅವಾಗ ನಾನೇ ನೋಡಿದ್ವಮ್ಮ. ಚಿಕ್ಕ ವಯಸ್ಸಲ್ಲೆಲ್ಲ ಅಮ್ಮ ಬೇಸಿಗೆ ರಾಜ್ಯದಲ್ಲೆಲ್ಲ ಹೊಸಿ ಬಿಸಿಲು ಬರ್ತಿತ್ತ. ಚಿಕ್ಕ ಹುಡುಗರು ನಾವೆಲ್ಲ ಆಚೆ ಹೋಗ್ಬಿಟ್ಟಿದ್ರೆ ಬೇಸಿಗೆ ಜ್ವರ ಬಂದ್ಬಿಡ್ತಿದ್ವು. ಅಂತ ಬೇಸಿಗೆ ಎಲ್ಲ ಇವಾಗೆಲ್ಲ ಸತ್ತೋಗ್ತವ್ರಂತಲ್ಲ ಈ ಬಿಸಿಲುಗೆನೆ. ಕಲಿಯುಗ ಈ ತರ ಆಗುತ್ತೆ. ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಒಂದ್ ಸ್ವಲ್ಪ ಹೊಸ ವಿಚಾರಗಳನ್ನೆಲ್ಲ ನಾವು ಫೇಸ್ ಮಾಡೋ ಪರಿಸ್ಥಿತಿ ಬರುತ್ತೆ ನೋಡಿ ಮುಂದಕ್ಕೆ. ಈ ಬಿಸಿಲು ಜಾಸ್ತಿ, ಮಳೆ ಜಾಸ್ತಿ, ಮತ್ತೆ ಭೂಕಂಪ ಅದು ಇದು ಎಲ್ಲ ಅಲ್ವಾ ಗೈಸ್. ಇವಾಗ ಆಟೋ ಹೊತ್ಕೊಂಡು ಹೋಗ್ತಾ ಇದೀವಿ, ನಾನು ನಮ್ಮಮ್ಮ. ಇವಾಗ ಆಟೋ ಹೇಳ್ದು. ಸೊ ಅವ್ರ ಹತ್ರನು 130 ಚೇಂಜ್ ಇಲ್ಲ, ನಮ್ಮ ಹತ್ರನು ಫೋನ್ ಪೇ ಇಲ್ಲ. ಸೊ 200 ರೂಪಾಯಿ ಇದೆ. ಎಷ್ಟಣ ಒಂದು ಎಷ್ಟು ಅಲ್ಲದೆ. ಅದಕ್ಕೋಸ್ಕರ ಇವಾಗ ಚೇಂಜ್ ಕೊಡೋದಕ್ಕೆ ಇಲ್ಲಿ ಐಸ್ ಕ್ರೀಮ್ ತಗೋತಾ ಇದೀವಿ. ಅವ್ರ ಆಟೋದವ್ರಿಗೆ ಅಲ್ಲಿ ವೆಯ್ಟ್ ಮಾಡ್ತಾ ಇದೀವಿ. ಇವಾಗ ಇದನ್ನ ಅವ್ರಿಗೆ ಕೊಟ್ಬಿಟ್ಟು ಬರೋಣ ಬರ್ರಿ. ಅವ್ರು ಚೇಂಜ್ ಕೊಟ್ಟು ಬರೋಷ್ಟಲ್ಲಿ ನಾವು ಐಸ್ ಕ್ರೀಮ್ ತಗೊಂಡೈತೆ. ನಾನು ತಿನ್ನಲ್ಲ, ಸೊ ಆದ್ರೂ ನಮ್ಮ ಅಮ್ಮ ತಗೊಂಡ್ಬಿಟ್ಟೈತೆ. ನಾನೇ ಹೇಳ್ದೆ ಬೈ ಮಿಸ್ ಆಗಿ. ಬಟ್ ಐಸ್ ಕ್ರೀಮ್ ನ ತಿಂಡಿ ಮುಗ್ಸೋಣ ಬರ್ರಿ. ಪ್ರಿಯಾ ಬಂದಿದ್ರೆ ಅಣ್ಣ ನಾನು ಫಸ್ಟ್ ಟೈಮ್ ಬಂದಿರೋಳು. ಇಲ್ಲ ಬಂದಿದ್ದೀನಿ ಅಂತ ಯಾವತ್ತೋ ಅಂದಿದ್ಲು. ಇವಾಗ ಅಲ್ಲೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಅಲ್ಗೋಣ ಬರ್ರಿ. ಹೆಣ್ಣಗೈತೆ ಮಾತ್ರ. ತನ್ಗಿಲ್ವಾ ಇಲ್ಲಿ ಮರ? ಬೇಸಿಗೆಗೆ ಯಾವ್ದಾರ ಮರ ಸಿಕ್ಕಿದ್ರೆ ಸಾಕು ಅನ್ಸುತ್ತೆ. ಕಿತ್ಕೊಂಡು ಹೋಗೋಣ. ನ್ಯೂಸ್ ಅಲ್ಲಿ ಬಂದ್ಬಿಡ್ಬೇಕು. ಕಂಠೀರವ ಸ್ಟುಡಿಯೋಗೆ ಮಾಡಿರ್ತೀಯಲ್ಲಪ್ಪ, ಅವ್ರೇನು ಎಲ್ಲೂ ನ್ಯೂಸ್ ಹೆಡ್ಲೈನ್ಸ್ ಏನ್ ಗೊತ್ತಾ? ಕಂಠೀರವ ಸ್ಟುಡಿಯೋಗೆ ಇಬ್ರು ನುಗ್ಗಿ ಅಮ್ಮ ಮಗ ಪರಂಗಿ ಕೈ ಕಿತ್ಕೊಂಡ್ ಪರಾರಿ. ಇವ್ರೇ ನೋಡ್ರಿ, ಅವರು ರೀಲ್ಸ್ ಮಾಡ್ತಾನಂತೆ ಈ ವ್ಯಕ್ತಿ. MK ಸ್ಟಾರ್ ಅಂತ ಇವನು ನೋಡೋದಕ್ಕೆ ಲಫಂಗ ಇದ್ದಾಗಿದ್ದ ಅನ್ಕಂಡ್ರಿ ಅಂತ ಶುರು ಮಾಡಿರೋರು ತಾನೇ. ಇವಾಗ ಇಲ್ಲೆಲ್ಲ ನೋಡಿದಾಯ್ತು. ಏನಂತ ಬೇಡ್ಕೊಂಡೆ? ನಾನೇನು ಬೇಡ್ಕೊಂಡಿಲ್ಲ. ವಯಸ್ಸಿಲ್ಲಿ ಹೂವು ಮಡಗಿದ್ದಾರೆ. ನಾನೇನ್ ಬೇಡ್ಕೊಂಡೆ ಅಂದ್ರೆ ಅವ್ರ ತರ ನೆಮ್ಮದಿ ಅಂತ ಬೇಡ್ಕೊಂಡೆ ಅಷ್ಟೇ. ಯಾಕಂದ್ರೆ ಅವ್ರು ಎಷ್ಟೇ ಟೆನ್ಷನ್ ಇದ್ರು ಅಷ್ಟೇ ಪೀಸ್ಫುಲ್ ಆಗಿರ್ತಿದ್ರಲ್ಲ ಜೀವನದಲ್ಲಿ. ಮನುಷ್ಯನ್ ಬೇಕಾಗಿರೋದೇ ಮೇಯ್ನು ನೆಮ್ಮದಿ. ಆದ್ರೆ ನಮ್ಮಂಗ್ ಬೇಕಾಗಿರೋದು ಏನ್ ಗೊತ್ತಾ? ನನ್ ಜೀವ ಹಿಂದಕ್ಕೆ. ನಿನ್ಗೆ ಅಂಬರೀಶ್ ಸರ್ ಅಲ್ಲಿ ಯಾವ ಫಿಲಮ್ ಇಷ್ಟ ಅಮ್ಮ? ಹೆವಿ ಅಂಬರೀಶ್ ಸರ್ ಅಲ್ಲಿ ಯಾವ ಮೂವಿ ಇಷ್ಟ?
ಇದಕ್ಕಿದಂಗೆ ಕೇಳ್ಬಿಟ್ರೆ ಹ್ಮ್. ಬಿಡಿ. ಒಂದು ಈ ನೀನು ಬೇರೆ ಅಂಬರೀಷ್ ರೈಟ್ ನಮ್ಮ ಅಮ್ಮಂಗೆ ಇಂಥ ಆಕ್ಟರ್ ಇಷ್ಟ ಅನ್ನಂಗಿಲ್ಲ. ವಿಷ್ಣು ಸರ್ ಇಷ್ಟ, ಅಂಬರೀಷ್ ಸರ್ ಇಷ್ಟ, ಅಣ್ಣವರು ಇಷ್ಟ, ಅಪ್ಪು ಸರ್ ಇಷ್ಟ, ಗೈಸ್ ಹೆವಿ ಇಷ್ಟ ಅಂದ್ರೆ ಡಿ ಬಾಸ್ ಇಷ್ಟ. ಸೊ ಇನ್ನು ಎಷ್ಟೊಂದ್ ಜನ ಆಕ್ಟರ್ ಇಷ್ಟ, ಸುದೀಪ್ ಸರ್ ಇಷ್ಟ, ಧ್ರುವ ಸರ್ ಇಷ್ಟ, ಎಲ್ಲರೂ ಇಷ್ಟ. ಆದ್ರೆ ಹೆವಿ ಅಂದ್ರೆ ಡಿ ಬಾಸ್ ಇಷ್ಟ. ಹೌದು ಹಂಗಲ್ಲ, ಇವಾಗ ಎಲ್ರು ಹೇಳ್ತಾರಲ್ಲ, ಜೋರಾಗಿ ಮಾತಾಡು. ಎಲ್ರು ಹೇಳ್ತಾರಲ್ಲಪ್ಪ ಇವಾಗ ಕರ್ನಾಟಕ ಇಷ್ಟ, ನಮ್ ಇಂಡಿಯಾ ಇಷ್ಟ ಅಂತ. ಇವಾಗ ಕರ್ನಾಟಕ ಅಂದ್ರೆ ಒಂದ್ ಊರು ಅಂತ, ಊರಲ್ಲಿ ಸಿನಿಮಾದವರೆಲ್ಲ ಅವ್ರು ಯಾವ್ದೋ ಅವ್ರ ಕಾಲದಲ್ಲಿ ಅವ್ರು ಅಷ್ಟು ಶ್ರಮ ಪಟ್ಟು ಸಿನಿಮಾ ರಂಗದ ಕೆಲಸ ಮಾಡಿರ್ತಾರೆ. ಅಷ್ಟೊಂದು ಹೊಂದಾಣಿಕೆಯಲ್ಲಿ ನಮ್ ಸಿನಿಮಾ ಗೆಲ್ಲಿಲ್ಲ, ಅವ್ರ ಸಿನಿಮಾ ರಿಲೀಸ್, ಇವ್ರ ಟ್ರೋಲ್, ಆ ಕಾಲನೇ ಇರ್ಲಿಲ್ಲ ಅವಾಗ ಅಲ್ವಾ? ಹಂಗೆ ನಡಿ ಅಲ್ಪ ತೋರ್ಸೋಣ. ಕಾಲನೇ ಇರ್ಲಿಲ್ಲ ಅಲ್ವಾ? ಅವ್ರ ಮಧ್ಯೆ ಇವಾಗೂ ಇಲ್ಲ. ಕಷ್ಟ ಪಡಿರೋದು ನಮ್ಗಳ ಮಧ್ಯದಲ್ಲಿ ಅಲ್ವಾ? ಅದಕ್ಕೆ ನಂಗೆ ಆಗಿನ ಕಾಲದಲ್ಲಿ ಎಲ್ರು ಇಷ್ಟ. ನಾನು ಹೇಳಲ್ವಾ, ಯಾರಪ್ಪ ಪ್ರಭಾಕರ್ ಅವ್ರು ಸಮಾಧಿ ಹತ್ರ ಹೋಗೋಣ ಪಾಪ, ಆಮೇಲೆ ಯಾರ್ಯಾರೋ ಹೇಳ್ತಿರುತ್ತೆ. ಸೊ ಇವಾಗ ಬ್ಲಾಗ್ ಅನ್ ಮಾಡಿದ ತಕ್ಷಣ ಪಟ್ ಪಟ್ ಅಂತ ಬರಲ್ಲ. ಸೊ ಹಂಗಾಗಿ ನಮ್ಮ ಅಮ್ಮಂಗೆ ಎಲ್ರು ಇಷ್ಟ. ಸೊ ಅಂಬರೀಷ್ ಸರ್ ಅಲ್ಲಿ ನನ್ಗೆ ಯಾವ್ದು ಇಷ್ಟ ಅಂದ್ರೆ ಮಣ್ಣಿನ ದೋಣಿ ಇಷ್ಟ. ಏನಕ್ಕಂದ್ರೆ ಅದು ಸಿಕ್ಕಾಪಟ್ಟೆ ಲೆಕ್ಕನೇ ಇಲ್ಲ, ಅಷ್ಟು ಸತಿ ನೋಡ್ಬಿಟ್ಟಿದೀನಿ. ಸೊ ನಮ್ಮ ಅಮ್ಮ ಏನ್ ನಗ್ತು ಅಂದ್ರೆ, ಅದೇನಾದ್ರು ಟಿವಿಲಿ ಹಾಕಿದಾರೆ ಅಂತ ನಮ್ಮ ಅಪ್ಪಂಗೆ ಗೊತ್ತಾಯ್ತು ಅಂದ್ರೆ ಅದೆಷ್ಟೇ ಕೆಲಸ ಇರ್ಲಿ ಅರ್ಧ ಗಂಟೆ ಮನೇಲಿ ಇರುತ್ತೆ. ದಿನ ಹಾಕ್ಲಿ, ಹಾಕೋ ಮಣ್ಣಿನ ದೋಣಿ ಹಾಕೋ, ಯಾವ್ದಾವ್ದೋ ನೋಡ್ತೀನ ಅಂತ ನನ್ಗೆ ಬೈ ರಿಮೋಟ್ ಗಿತ್ಕೊಂಡ್ಬಿಟ್ಟಿರುತ್ತೆ. ಸೊ ಹಂಗಾಗಿ ನಾ ಅಪ್ಪನ ಜೊತೆ ಅದನ್ನ ನೋಡಿ 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 ಫೇವ್ರೇಟ್ ಮೂವಿ ಆಗ್ಬಿಟ್ಟೈತೆ ನನ್ಗಂತೂ ಅದು. ಸೊ ಇಲ್ಲಿ ಸಿನಿಮಾ ಹೆಸರು ಹಾ ಅವ್ರದ್ದು. ಸೊ ನೋಡಿ ಫುಲ್ ಶಾಕ್ ಅದೇ ನಾನಂತೂ. ಇವಾಗ ಒಳಿಕ್ ಹೋಗ್ತಾ ಇದೀವಿ. ಸೊ ಇಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ. ಐತ್ ನಮ್ಮಮ್ಮ ಚಿಕ್ಕವಳಿದಾಗ ಅಣ್ಣವ್ರನ್ನ ರಿಯಲ್ ಆಗಿ ನೋಡೈತಂತೆ. ಸೊ ಎಲ್ಲಿ ಅಂದ್ರೆ ಕುಣಿಗಲ್ಗೆ ಬಂದಿದ್ರಂತೆ, ನಮ್ಮೂರ್ಗ್ ಅನ್ಸುತ್ತೆ ಅಲ್ವಾ? ಕುಣಿಗಲ್ಗೆ ತುಂಬಾ ಚಿಕ್ಕಳಿದೆ. ಎಷ್ಟುದ್ದ ಇದೆ? ಎಷ್ಟುದ್ದ ಇದೆ ಅನ್ನೋದು ಜ್ಞಾಪನ ಇಲ್ಲ. ಅಷ್ಟುದ್ದ ಉಪ್ರಿಗಿನ ದಿನ ಚಿಕ್ಕ ಅನ್ಕೋ, ಕಲ್ ಬಿಲ್ಡಿಂಗ್ ಮೇಲತ್ತಿ ನೋಡಿದ್ದು. ಹೌದಾ? ಎಂತ ಬಂದಿದ್ರು ಅಂತ ಗೊತ್ತಿಲ್ಲ. ಲಾರಿಲ್ ಬಂದಿದ್ರು, ಲಾರಿ ಮೇಲೆ ನಿಂತ್ಕೊಂಡು ಲಾರಿ ಒಳಗಡೆ ನಿಲ್ಸಿದ್ರು ಅವ್ರನ್ನ. ಜನ ಜಾಸ್ತಿ, ಅವ್ರ ಪಂಚೆ ವೈಟ್ ಶರ್ಟ್ ಎಲ್ಲ ನೆನಪೈತ್ ನಂಗೆ. ಎಲ್ಲರಿಗೂ ಅವ್ರು ಹಿಂಗ್ ಈಗೆಲ್ಲ ಆಯಾ ಅಂತ ಹಿಂಗ್ ಮಾಡ್ತಾರಲ್ಲ, ಹಂಗ್ ಮಾಡ್ತಿರ್ಲಿಲ್ಲ, ಕೈ ಮುಗಿತಿದ್ರು ಮೇಲೆ ತಿಂಗಳು. ಎಷ್ಟು ಏಜ್ ಸರ್ ನಿಮ್ಗೆ? ಏಜ್ ಎಷ್ಟು? ಜ್ಯೇಷ್ಠ ಏನ್ ನನಗೆ ತಿಳಿರಿ. ವಯಸ್ಸು ಎಷ್ಟು ನನ್ಗೆ 74. ಅಣ್ಣವ್ರ ಫ್ಯಾನಾ? ನೋಡಿದಿರ ಒಂದ್ಸತಿ ಅವಾಗ? ಏಳೆಂಟು ಸಲ ನೋಡಿ. ಬೆಂಗಳೂರಾಗ ನಂದ ಹೋಟ್ಲು ಗಾಂಧಿನಗರದಾಗಿತ್ತು. ಐಲ್ಯಾಂಡ್ಸ್ ಹೋಟ್ಲ್ ಇತ್ತು ಮುತ್ತಿಮಲ್ ಹಿಂದ್ಗಡೆ. ಅದೆಲ್ಲ ಬರ್ತಿದ್ವಿ, 4 ಕೆಲಸ ಮಾಡಿ ಹೋಟ್ಲಲ್ಲಿ. ಯಾವಾಗಂದ್ರೆ 76, 75, 77 ಇಸ್ವಿಗೆ ಅವನ ಸಣ್ಣನಿದ್ದೆ. ಅವ್ರಂಗಿದೆ ಹೋಟ್ಲಾಗ ಕೆಲಸ ಮಾಡ್ತಿದ್ದೆ. ಅವ್ರ ಬಟ್ಟೆಗಳು ಇಸ್ತ್ರಿ ಮಾಡಿ ತಂದು ಕೊಟ್ಟಿದೀನಿ, ಊಟ ಮಾಡಕ್ ಕೊಟ್ಟಿದೀನಿ, ಕಪ್ಳೆ ಮಾಡಿದೀನಿ ರಾಜಣ್ಣರಿಗೆ. ಶೂಟಿಂಗ್ ಇಲ್ದಾಗ ಬಂದು ಅಲ್ಲಿರ ಒಂದಿನ ಹೇಳಿದ್ರು. ಆಮೇಲೆ ಶೂಟಿಂಗ್ ಮುಗಿದ್ಬಿಟ್ಲೆ ಆಮೇಲೆ ಯಾವ ಬರಾಗುತ್ತೆ ಅಲ್ಲಿಗೆ ಹೋಗ್ಬಿಡಾರ. ಇವಾಗ ಅಪ್ಪು ಸರ್ ಹತ್ರ ಬಂದು, ಸೊ ನಮ್ಮ ಅಮ್ಮ ಫುಲ್ ಬೇಜಾರ್ ಮಾಡ್ಕೊಬಿಟ್ಟೈತೆ. ಬೇಜಾರೈತಾ? ನಂಗೆ ಅಲ್ಲೆಲ್ಲ ಬೇಜಾರಾಗಲ್ಲ. ಅವ್ರ ಅಮ್ಮ ಅವ್ರಪ್ಪ ಅಲ್ಲೋಗಿದ್ವಲ್ಲ, ಅಲ್ಲೆಲ್ಲೂ ಏನು ಬೇಜಾರಾಗಲ್ಲ. ಅವರೆಲ್ಲ ಒಂದ್ ಜೀವನನ ಪರಿಪೂರ್ಣವಾಗಿ ಮುಗಿಸಿದ್ದಾರೆ. ಇಲ್ಲೇ ನಂಗೆ ತುಕ್ಕ ಆಗ್ತಿದೆ, ಬಾಲ್ಗೆ ಹೋಗೋಣ, ಬೇಜಾರ್ ನಂಗೆ ಇಲ್ಲಿ ನಿಂತ್ಕೊಳಕೈತಲ್ಲ. ಏಕೆ ನಮ್ಮ ಅಮ್ಮನ್ ತಕ್ಕ ಹೋಗೋಣ ಫಸ್ಟ್. ನಮ್ಮ ಅಮ್ಮ ಹೊಂಟೋಯ್ತು ಮುಂದೆ. ಯಾಕೆ ಅಳ್ತಿದ್ಯಾ? ನಮ್ಮಮ್ಮ ಅಳ್ತೈತೆ. ಕೇಳಿದ್ನಲ್ಲಪ್ಪ ಅಲ್ಲಿ ಬೇಜಾರ್ ನಂಗೆ ಅಂತ. ಈ ತರ ಅಯ್ಯ ನಿನ್ನ ನೆನ್ಸ್ಕೊಂಡ್ಬಿಟ್ನಲ್ಲ, ಅವತ್ತೊಂದ್ ಏನೋ ಟಿವಿ ತೋರಿಸ್ತಿದ್ರಲ್ಲ ಅದನ್ನೆಲ್ಲ. ಇವಾಗ ಇಲ್ಲಿಗೆ ಬಂದು ಅಣ್ಣವ್ರ ಹತ್ರ. ಸೊ ನೀರ್ ಹಾಕಿದಾರೆ ಇಲ್ಲಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನೀರ್ನ ಇಲ್ಲಿ. ಇಲ್ಲಿ ಬರ್ತೈತೆ ನೋಡ್ರಿ ನೀರು, ತೊಟ್ಟಿಗ್ತೈತೆ ಫುಲ್. ಅಲ್ಲಿವರೆಗೂ ನೀರ್ ಐತೆ, ಆ ಕಡೆ ಸೈಡ್ ನೀರ್ ಐತೆ. ನೋಡ್ದೆ ಅವಾಗ್ಲೇ ನಾನು ಅಲ್ಲಿ ಟಿವಿ ನೋಡ್ಬೇಕು. ಹುಡುಗ ಇವಾಗ ಇಲ್ಲಿಗೆ ಬಂದು. ಸೊ ಇಲ್ಲಿ ಮೈನ್ ಏನು ಅಂದ್ರೆ ಕಡ್ಲೆಪುರಿ ಹಾರ ಇಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕೈಸಿಗೂ ಕಡ್ಲೆಪುರಿ ಹಾರ. ಸೊ ಝೂಮ್ ಆಗಿ ತೋರಿಸ್ತೀನಿ ನೋಡ್ರಿ, ಕಾಣಿಸ್ತಾ? ಕಡ್ಲೆಪುರಿ ಹಾರ. ನಾನೇ ನೋಡ್ಬಿಟ್ಟು ಶಾಕ್ ಆದೆ. ಅದಾದ್ಮೇಲೆ ಸ್ವೀಟ್ಸ್ ಎಲ್ಲ ಇಟ್ಟಿದ್ದಾರೆ. ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಮನೆಯವರು, ಬೆಳಗ್ಗೆನೆ ಬಂದಿ ಅನ್ಸುತ್ತೆ.
ಕಾಣಿಸುತ್ತೆ. ಇಲ್ಲಿ ಅಭಿಮಾನಿಗಳೆಲ್ಲ ಫ್ಲವರ್ಸ್ ನ ತಂದು ಮಡಗೋಗಿದ್ದಾರೆ. ಈ ತರ ಅವರ ಮೌಲ್ಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಮತ್ತು ಅವರ ಜ್ವಾಲಾಮುಖಿ ಚಿತ್ರ ನೋಡಿ ನಾನು ಪತ್ರಕರ್ತ ಆದೆ. ಇವತ್ತು ನಾನು ಪ್ರಜೆಗಳ ಕೂಡ ಪತ್ರಿಕೆ ನಡೆಸ್ತಾ ಇದ್ದೀನಿ. ಬಿಡುಗಡೆ ಮತ್ತು ಜ್ವಾಲಾಮುಖಿ ಚಿತ್ರ ನೋಡಿ, ನೇರ ಮುತ್ತಣ್ಣ ಚಿತ್ರ ನೋಡಿ ನಾನು ಜನಪ್ರತಿನಿಧಿ ಆದೆ. ನಮ್ಮ ಶ್ರೀಮತಿಯವರು ಭಾಗ್ಯ ಸೌರಾಜ್ ಅಂತ ಜನಪ್ರತಿನಿಧಿ ಆದೆ. ಯಾಕೆಂದ್ರೆ ನೇರ ಮುತ್ತಣ್ಣ ಚಿತ್ರದಲ್ಲಿ ಅವರು ಏನು ಒಂದು ವಿಗ್ರಾಮನ ಮಾದರಿಯಾಗಿ ಬೆಂಗಳೂರು ಮಹಾನಗರ ಪಾಲಿಕೆನ ಮಾದರಿ ಮಾಡ್ತಾರೆ. ಆ ತರ ನಾವು ನಮ್ಮ ದೊಡ್ಡಾಪುರ ಮಾಡಿದ್ವಿ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧವರೆಗೂ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದಂತ ಮನುಷ್ಯ. ಒಂದು ಏನಪ್ಪಾ ಅಂತಂದ್ರೆ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಚಲನಚಿತ್ರಗಳನ್ನು ನಾವು ಇವತ್ತು ಬೈಬಿಡಿಸ್ಕೊಂಡು ಇಡೀ ಪ್ರಪಂಚದಲ್ಲೇ ಅವರು ಇದರಲ್ಲಿ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇರೋರು. ನನ್ನ ಫೇವ್ರೇಟ್ ಫಿಲಂ ಅಣ್ಣವರಲ್ಲಿ ಯಾವ್ದು ಅಂದ್ರೆ ಕಸ್ತೂರಿ ನಿವಾಸ. ಅದ್ರಲ್ಲಿ ಇದಾಗಿರೋದು 1971ರಲ್ಲಿ. ಗೈಸ್ ಈ 2 ಫಿಲಂ ಅಂತೂ ನನಗೆ ಪರ್ಸನಲ್ ಆಗಿ ಸಿಕ್ಕಾಪಟ್ಟೆ ಇಷ್ಟ. ಒಂದು ಕಸ್ತೂರಿ ನಿವಾಸ, ಇನ್ನೊಂದು ಬಂಗಾರದ ಮನುಷ್ಯ. ಎರಡು ಒಂದ್ ವರ್ಷ ಗ್ಯಾಪ್. ನಾವು ತಿರ್ಗಾ ಅದನ್ನೆಲ್ಲ ನೀಟಾಗಿ ಫಿಲಂಗಳ ಹೆಸರೆಲ್ಲ ಹಿಸ್ಟ್ರಿ ಎಲ್ಲ ಓದ್ಕೊಂಡು ಸೊ ತಿರ್ಗಾ ಅಣ್ಣವ್ರು ಕೈ ಮುಕ್ಕೊಂಡು ಇಲ್ಲಿಂದ ಹೊರಡ್ತಾ ಇದೀವಿ ಮನೆಗೆ. ನನಗೆ ಏನ್ ಹೈಲೈಟ್ ಆಗಿದ್ದು ಅಂದ್ರೆ ಆ ಕಡಲೆಪುರಿ ಹಾರನೇ ಫಸ್ಟ್ ಟೈಮ್ ನೋಡಿದ್ ನಾನು. ಕಡಲೆಪುರಿ ಹಾರ ಮತ್ತೆ ಬ್ಯಾಕ್ ಗ್ರೌಂಡ್ ನನ್ ಗಮನಿಸಿಲ್ಲ. ಸೊ ನೋಡ್ರಿ ನೀರ್ ಬರ್ತೈತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ತರ. ಸೊ ಬನ್ನಿ ಗೈಸ್, ಹಂಗೆ ಮುಂದೆ ಏನೇನ್ ಮಾಡ್ತೀನಿ ಹಂಗೆ 1 by 1 ತೋರ್ಸ್ಕೊಂಡು ಹೋಗ್ತೀನಿ. ಸೊ ಇವಾಗ ಜನ ಕಮ್ಮಿ ಆದ್ರು, ಎಲ್ಲ ಹೋದ್ರು. ಇವಾಗ ನಿಮ್ದೆ ಫೋಟೋ ತಗೋಸ್ಕೊಡ್ತೀನಿ ಒಂದು ನಾವು ಅಮ್ಮನ ಕೈಯಲ್ಲಿ. ಇದ್ ಮಾಡ್ಬೇಕಾದ್ರೆ ಯಾವ್ದನ್ನ ಅಷ್ಟೇ ಒಂದು ಪ್ರಶಸ್ತಿಗಳು ಬಂದಿದೆ. ಅಣ್ಣವ್ರಾಗ್ಲಿ ಅಣ್ಣವ್ರ ಅಭಿಮಾನಿಗಳಾಗಿ ಯಾವ್ದನ್ನ ಕೇಳ್ಪಡ್ಕೊಂಡಿಲ್ಲ ಸರ್. ಅಣ್ಣವ್ರಿಗೆ ತಾನಾಗೆ ಹುಡ್ಕೊಂಡ್ ಬಂದಂತಹ ಪ್ರಶಸ್ತಿಗಳು, ಒಂದು ಸ್ಮಾರಕ ಆಗಿರ್ಬೋದು, ಪ್ರತಿಯೊಂದು ಬಿರುದು ಆಗಿರ್ಬೋದು, ಕರ್ನಾಟಕ ರತ್ನ ಬರ್ಬೇಕಾದ್ರೂ ಅಷ್ಟೇನೆ. ಮೊದ್ಲು ಅಣ್ಣವ್ರಿಗೆ ಬಂದಿದ್ದು, ಯಾರಿಗೂ ಬಂದಿರ್ಲಿಲ್ಲ. ಅವಾಗ ಅಣ್ಣವ್ರು ಯಾವ್ದನ್ನ ಒಂದು ಏನಾದ್ರು ಒಂದು ಬರುತ್ತೆ ಗೌರವ ಅಂತಂದ್ರೆ ಫಸ್ಟ್ ನಾವು ತಗೊಳ್ಳೋಣ ಅಂತ ನೋಡ್ತಾರೆ. ಅಣ್ಣವ್ರು ಆ ರೀತಿ ಅಲ್ಲ. ಹಂಗಿಂತ ಕನ್ನಡಕ್ಕೆ ಸೇವಾ ಸಂಸ್ಥೆಯವ್ರು ನಮ್ಮ ಕುವೆಂಪು ಅವರಿದ್ದಾರೆ. ಅವ್ರು ಕೊಡಿ ಮೊದ್ಲು, ನೀವು ಅವ್ರು ಕೊಟ್ಟಾಗ ನನಗೆ ಕೊಡ್ತೀನಿ ಅಂದ್ರೆ ಮೊದ್ಲು ಅವ್ರು ಕೊಡಿಸಿ ಅಣ್ಣವ್ರು ಕರ್ನಾಟಕ ರತ್ನ ತಗೊಂಡಿರೋದೆ ಅವ್ರ ಹತ್ರ ಜೀವಂತ ಸಾಕ್ಷಿ. ಅಣ್ಣವ್ರಿಗೆ ಅಣ್ಣವರೇ ಸಾಟಿ ಆಗಿರ್ತಾರೆ. ನಮ್ಮ ಸೂರ್ಯಚಂದ್ರ ಇರೋವರೆಗೂ ಅಣ್ಣವ್ರ ಮಕ್ಕಳುಗಳು ಅಷ್ಟೇನೆ ಯಾವ ರೀತಿಯ ಅವ್ರ ಆದರ್ಶ ಮಾರ್ಗದಲ್ಲಿ ಇವಾಗ ಅಲ್ಲಿಂದ ಬಂದು ಕಬ್ನಾಲ್ ಕುಟ್ಕೊಂಡು ಮನೆಗೆ ಹೋಗೋಣ. ಸೊ ಫಸ್ಟ್ ಕಬ್ನಾಲ್ ಕುಡಿ ಅನ್ಬಾ, ಟೈಮ್ ಐತೈತೆ. ಬಾಬಾ 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 ಚಿಕ್ಕ ರೋಡ್ ದಾಟಕ್ಕೆ ನಮ್ಮ ಅಮ್ಮ 2 ಅವರ್ ಮಾಡ್ತೈತೆ. ಗೈಸ್ ಇವಾಗ ಮನೆಗೆ ಬಂದು ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್.